ಎಲ್ಲರಿಗೂ ನನ್ನ ಲಾಗ್ಗೆ ಸ್ವಾಗತ ಸುಸ್ವಾಗತ. ಈ ಲಾಗ್ನ ವಿಶೇಷ ಏನಪ್ಪ ಅಂದರೆ ಇದು ಟ್ರಾವೆಲಿಂಗ್ ಲಾಗ್ ಅಲ್ಲ, ಬದಲಾಗಿ ಕೃಷಿ ಲಾಗ್. ಅಂದರೆ ನನ್ನ ಡ್ರೀಮ್ ಜಾಬ್ ಆದ ಕೃಷಿನ ನಮ್ಮೂರಲ್ಲಿ ಮೊದಲನೇ ಬಾರಿ ಪ್ರಾರಂಭ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅದರ ಮೊದಲನೇ ಹಂತದ ಕೆಲಸ ಕಾರ್ಯಗಳನ್ನ ಶುರು ಮಾಡ್ಸೋಕ್ಕೆ ಬೆಳಗ್ಗೆನೇ ಎದ್ದು ಫ್ರೆಶ್ ಆಗಿ ರೆಡಿಯಾಗಿ ನಮ್ಮ ಊರ ಕಡೆ ಪ್ರಯಾಣ ಬೆಳೆಸ್ತಾ ಇದ್ದೀನಿ. ಇವಾಗ ಹೊರಡೋಕ್ಕೆ ನನ್ನ ಐರಾವತ ಸಿದ್ಧ ಆಗಿದೆ. ಇವಾಗ ಅದನ್ನು ಸ್ಟಾರ್ಟ್ ಮಾಡಿ ಪ್ರಯಾಣನ ಮುಂದುವರ್ಸೋಣ. ಈಗ ನೇರವಾಗಿ ನಮ್ಮ ಊರಿಗೆ ಹೋಗಲ್ಲ, ಬದಲಾಗಿ ಮಾದ್ಲಮಿಕ್ಕಿಗೆ ಹೋಗಿ ಅಲ್ಲಿ ಹಳ ಹೊಡೆಯೋ ಮಿಷಿನ ತೊಗೊಂಡು ಅದು ಸ್ಟಾರ್ಟ್ ಮಾಡೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಮುಂದಿನ ಪ್ರಯಾಣ ಬೆಳೆಸೋಣ. ಫಸ್ಟಿಗೆ ಇಲ್ಲೇ ಈಗ ನೋಡ್ತಾ ಇಲ್ಲಿ ಹೀಗೆ ಇಟ್ಕೊಂಡಿರೋ ಮತ್ತೆ ಸ್ಟಾರ್ಟ್ ಆಗ್ತಲ್ಲ, ಸ್ಟಾರ್ಟ್ ಇಟ್ಕೊಂಡು ಹೇಳಿಬೇಕು ನೀನು. ಅದು ಪಟ್ಟ ಇಳಿಸು. ಸ್ಟಾರ್ಟ್ ಮಾಡೋದು ಹೇಗೆ ಅಂತ ನಮ್ಮ ಮನೋಜ್ ಅವರು ಸ್ವಲ್ಪ ತರಬೇತಿ ಮುಗಿತಾ ಇದ್ದಂಗೆ ಅಲ್ಲಿಂದ ಹೊರಟು ಕೂಟ ರಸ್ತೆಗೆ ಬಂದು ಕೂಟ ರಸ್ತೆಯಲ್ಲಿ ಕೆಲವು ಸಾಮಗ್ರಿಗಳನ್ನ ತಗೊಂಡು ಮತ್ತೆ ನಮ್ಮೂರ ಕಡೆ ಪ್ರಯಾಣನ ಶುರು ಮಾಡಿದೆ. ಅಂತೂ ನಮ್ಮನೆ ಹಟ್ಟಿಗೆ ಬಂದೆ. ಇದು ನಾವು ಮೊದಲು ಊರಲ್ಲಿದ್ದಾಗಿದ್ದಂಥ ಹಳೆ ಮನೆ ಜಾಗ. ಈಗ ಇಲ್ಲಿಂದಲೇ ನಮ್ಮ ಕೆಲಸ ಕಾರ್ಯಗಳನ್ನ ಶುರು ಮಾಡಬೇಕು. ಕೆಲಸ ಶುರು ಮಾಡೋದಕ್ಕೂ ಮೊದಲು ತಿಂಡಿನ ಮುಗಿಸಿ ಮುಂದಿನ ಕೆಲಸ ಕಾರ್ಯಗಳನ್ನ ಶುರು ಮಾಡೋಣ. ತಿಂಡಿ ಏನೋ ಆಯಿತು. ಇವಾಗ ಮಿಷಿನ್ಗೆ ಪೆಟ್ರೋಲ್ ಹಾಕಿ ಅದನ್ನು ಒಂದು ಸತಿ ಚೆಕ್ ಮಾಡಿ ಕೆಲಸದ ಕಡೆ ಹೊರಟೆ. ಗದ್ದೆ ಎಲ್ಲ ಸಂಪೂರ್ಣವಾಗಿ ಹಳಗಳಿಂದ ಆವೃತವಾಗಿ ಹೋಗಿದೆ. ಈಗ ಇದನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡೋದೇ ನನ್ನ ಮೊದಲನೇ ಕೆಲಸ. ಇದು ಕೆಲಸ ಮಾಡೋಕ್ಕೆ ಸಂಪೂರ್ಣವಾಗಿ ತಯಾರಾಗಿ ನಿಂತಿದ್ದೀನಿ. 1 ಗಂಟೆ ಕಾಮಗಾರಿ ಮುಗಿದಿದ ನಂತರ ಗದ್ದೆ ಒಂದು ಹಂತಕ್ಕೇನೋ ರೆಡಿಯಾಗಿದೆ. ಇನ್ನು ಮುಂದೆ ಇರೋ ಕೆಲಸ ಕಾರ್ಯಗಳನ್ನ ಮಾಡಬೇಕು. ಸತತವಾಗಿ 3 ಗಂಟೆಗಳ ಪರಿಶ್ರಮದ ನಂತರ ಸಂಪೂರ್ಣವಾಗಿ ಕೆಳಗಡೆಯಿಂದ ಆವೃತವಾಗಿದ್ದಂಥ ಈ ಜಾಗ ಈಗ ಓಡಾಡೋಕ್ಕೆ ಅನುಕೂಲ ಆಗೋಷ್ಟರ ಮಟ್ಟಿಗೆ ತಯಾರಾಗಿದೆ. ಅದರಲ್ಲೂ ನಾನು ಈ ಹಳ ಹೊಡೆಯೋ ಮಿಷಿನಲ್ಲಿ ಮೊದಲನೇ ಬಾರಿ ಕೆಲಸ ಮಾಡಿದ್ದು. ಅದು ಇಷ್ಟು ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಈಗ ಈ ಸಂಪೂರ್ಣವಾದ ದೃಶ್ಯನ ನೋಡ್ತಾ ಇದ್ದರೆ ನನಗೇನು ಅನಿಸುತ್ತೆ ಅಂದರೆ